ದಿನಾಂಕ 30ರಂದು ಮಡಿಕೇರಿಯಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು. ಜಿಲ್ಲಾ ಖಜಾನೆಯಲ್ಲಿರುವ ಚಿತಾಭಸ್ಮವನ್ನು ಪೊಲೀಸ್ ಬ್ಯಾಂಡ್ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೆರವಣಿಗೆಯಲ್ಲಿ ನಗರದ ಗಾಂಧಿ ಮೈದಾನದಲ್ಲಿರುವ ಗಾಂಧಿ ಪ್ರತಿಮೆ ಬಳಿಯಲ್ಲಿಟ್ಟು ಪೂಜೆ ಸಲ್ಲಿಸಲಾಯಿತು. ವಿಧಾನ ಪರಿಷತ್ ಸದಸ್ಯ ಎಂಸಿ ನಾಣಯ್ಯ ಸೇರಿದಂತೆ ಜಿಲ್ಲಾಧಿಕಾರಿ ಡಾ ಎನ್ವಿ ಪ್ರಸಾದ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಅನುಚೇತ್ ಹಾಗೂ ಇನ್ನಿತರ ಅಧಿಕಾರಿಗಳು ಗಾಂಧಿ ಪ್ರತಿಮೆಗೆ ಪುಷ್ಪಮಾಲೆ ಹಾಕಿದರು. ಈ ವೇಳೆ ಶಾಲಾ ಮಕ್ಕಳಿಂದ ಹಾಗೂ ಧಾರ್ಮಿಕ ಮುಖಂಡರಿಂದ ಸರ್ವಧರ್ಮ ಪ್ರಾರ್ಥನೆ ನೆರವೇರಿತು. ಆನಂದ ಪಡೆಯಿರಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಹಿರಿದು. ಜನರ ದೊಡ್ಡ ಗುಂಪನ್ನು ಕಂಡು ಯೇಸು ಸ್ವಾಮಿ ಒಂದು ಬೆಟ್ಟವನ್ನು ನಂತರ 11 ಗಂಟೆಗೆ ಸರಿಯಾಗಿ 1 ನಿಮಿಷಗಳ ಕಾಲ ಮೌನಾಚರಣೆ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಾರಂಪರಿಕವಾಗಿ ಜಿಲ್ಲಾಡಳಿತ ವತಿಯಿಂದ ಗಾಂಧೀಜಿಯವರ ಪುಣ್ಯತಿಥಿಯನ್ನು ಆಚರಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಡಾ ಎನ್ವಿ ಪ್ರಸಾದ್ ತಿಳಿಸಿದರು. ಗಾಂಧಿ ವರ್ಧಂತಿ ದಿವಸ ಪೂಜ್ಯ ಬಾಪೂಜಿ ಅವರ ಚಿತಾಭಸ್ಮವನ್ನು ನಾವು ಜಿಲ್ಲಾ ಖಜಾನೆಯಿಂದ ಮೆರವಣಿಗೆ ಮೂಲಕ ಗಾಂಧಿ ಮಂಟಪದಿಂದ ತಂದು ಸರ್ವಮತ ಪ್ರಾರ್ಥನೆಗಳು ಮಾಡ್ತಾ ಇದ್ದೀವಿ. ಇದೊಂದು ಪಾರಂಪರಿಕ ಕ್ರಮವಾಗಿದೆ ಮತ್ತು ಇದಕ್ಕೆ ಸೂಕ್ತವಾದಂಥ ಸ್ಥಾನವನ್ನು ಕೊಡಲಿಕ್ಕೆ ಜಿಲ್ಲಾಡಳಿತ ಈಗಾಗಲೇ ಕೂಡ ಹಿಂದೆಯೇ ಒಂದು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇದನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆ ನಾವು ಚರ್ಚಿಸಿ ಶೀಘ್ರದಲ್ಲೇ ಅನುಷ್ಠಾನ ಮಾಡಲಿಕ್ಕೆ ಕೂಡ ಪೂರ್ಣ ಪ್ರಯತ್ನ ಮಾಡಿ. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಂಸಿ ನಾಣಯ್ಯನವರು ಈ ಬಗ್ಗೆ ಮಾತನಾಡಿ, ಕೆಲವು ವರ್ಷಗಳ ಹಿಂದೆಯೇ ಗಾಂಧಿ ಸ್ಮಾರಕ ನಿರ್ಮಾಣಕ್ಕೆ ಯೋಜನೆ ರೂಪಿಸಿದ್ದು, ಆದರೆ ಇದುವರೆಗೂ ಅದು ಕಾರ್ಯಗತಗೊಂಡಿಲ್ಲ. ಗಾಂಧೀಜಿಯವರ ಚಿತಾಭಸ್ಮವನ್ನು ಈಗ ಜಿಲ್ಲಾ ಖಜಾನೆಯಿಂದ ತಂದು ಇಲ್ಲಿ ಪೂಜೆ ಸಲ್ಲಿಸಿ ಮತ್ತೆ ವಾಪಸ್ ಕೊಂಡೊಯ್ಯುತ್ತಿದ್ದಾರೆ. ಆದರೆ ಚಿತಾಭಸ್ಮವನ್ನು ಇಲ್ಲಿಯೇ ಶಾಶ್ವತವಾಗಿ ಇಟ್ಟು ಅದರ ಮೇಲ್ಭಾಗದಲ್ಲಿ ಗಾಂಧೀಜಿಯವರ ಪ್ರತಿಮೆ ನಿರ್ಮಾಣ ಮಾಡುವಂತೆ ಈಗಾಗಲೇ ಯೋಜನೆಗಳು ಸಿದ್ಧವಾಗಿದ್ದು, ಮುಂದಿನ ಜನವರಿ 30ರೊಳಗೆ ಈ ಯೋಜನೆ ಕಾರ್ಯಗತಗೊಳಿಸಿಕೊಡುವಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಅವರು ಜಿಲ್ಲಾಧಿಕಾರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾರೆ ಸೇರಿ ಒಂದು ಹೊಸದಾದಂಥ ಗಾಂಧಿ ಸ್ಮಾರಕ ಭವನವನ್ನು ನಾವು ಮಾಡಬೇಕೆಂದು ತೀರ್ಮಾನ ಮಾಡಿರ್ತಕ್ಕಂಥದ್ದು ಮತ್ತು ಗಾಂಧೀಜಿಯವರ ಚಿತಾಭಸ್ಮ ನಮ್ಮ ಖಜಾನೆಯಲ್ಲೇ ಅದನ್ನು ನಾವು ಭಾಳ ಗಟ್ಟಿಯಾಗಿ ಅದನ್ನಲ್ಲಿ ದಾಸ್ತಾನಿಡ್ತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನು ಭಾಳ ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ವಿ. 30ನೇ ತಾರೀಕು ಖಜಾನೆಯಿಂದ ಗಾಂಧಿಯವರ ಚಿತಾಭಸ್ಮವನ್ನು ನಾವು ಗಾಂಧಿ ಸ್ಮಾರಕ ಗಾಂಧಿ ಮಂಟಪಕ್ಕೆ ತರೋದ್ರ ಮುಖಾಂತರ ಇಲ್ಲಿ ಅದನ್ನು ಇಟ್ಟು ಸರಿ 11 ಗಂಟೆಗೆ ಆ ಒಂದು ಕಾಲದಲ್ಲಿ ದೊಡ್ಡದಾಗಿರ್ತಕ್ಕಂಥ ಸೈರನ್ ಇತ್ತು. ಇಡೀ ಮಡಿಕೇರಿಯ ಸೈರನ್ ಕೇಳೋದ್ರ ಮುಖಾಂತರ ಆ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಕೂಡ ಎದ್ದು ನಿಂತು ಗಾಂಧೀಜಿಯವರಿಗೆ ನಮನಗಳನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಬಂದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾವೆಲ್ಲ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಜನಪ್ರತಿನಿಧಿಗಳನ್ನು ಚರ್ಚೆ ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಮಾರಕ ಭವನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತ್ತು ಗಾಂಧೀಜಿಯವರ ಚಿತಾಭಸ್ಮ ಯಾವುದನ್ನು ಈಗ ನಾವು ಈ ಕಾರ್ಯಕ್ರಮ ಆದಮೇಲೆ ತೆಗೆದುಕೊಂಡು ಹೋಗಿ ಪುನಃ ಅದನ್ನು ಖಜಾನೆಯಲ್ಲಿ ನಾವು ಅದನ್ನು ಇಡಬೇಕಾಗಿದೆ. ಬಹುಶಃ ಅಂಥ ಒಂದು ಪರಿಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಬದಲು ಮಾಡಿ ಇಲ್ಲೇ ಒಂದು ಗಾಂಧಿ ಸ್ಮಾರಕವನ್ನು ಹೊಸದಾಗಿ ನಿರ್ಮಾಣ ಮಾಡಿ ಆ ಚಿತಾಭಸ್ಮವನ್ನು ಇಲ್ಲೇ ಇಟ್ಟು ಅದರ ಮೇಲೆ ಗಾಂಧೀಜಿಯವರ ಒಂದು ಪ್ರತಿಮೆಯನ್ನು ಮಾಡಿ ಬಹುಶಃ ಇದನ್ನು ಟೂರಿಸ್ಟ್ ಪ್ಲೇಸ್ ಅಂತಲ್ಲ, ಇದನ್ನು ಗಾಂಧೀಜಿಯವರ ಸ್ಮರಣೆಯನ್ನು ನೆನೆಸ್ಕೊಳ್ತಾ ಇರ್ತಕ್ಕಂಥದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಗಾಂಧಿ ಸ್ಮಾರಕ ಭವನವನ್ನೇ ನಿರ್ಮಾಣ ಮಾಡಿ ಮತ್ತು ಇದಕ್ಕೆ 4 ಭಾಗಗಳಿಂದಲೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಎನ್ಕ್ಲೋಜರ್ಸ್ ಅನ್ನು ಮಾಡಿ ಮತ್ತು ಇದೊಂದು ಗಾಂಧೀಜಿಯವರನ್ನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕಿರ್ತಕ್ಕಂಥದಕ್ಕೆ ಆ ಕಾರ್ಯಕ್ರಮವನ್ನು ನಾವು ರೂಪಿಸಿ ಅದಕ್ಕೆ ಸುಮಾರು 12-13 ಲಕ್ಷ. ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು.